Hello guys, welcome back to the vlog. So ಇವತ್ತಿನ ಬಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮಗೆ ನನ್ನ ಬ್ಲಾಗಲ್ಲಿ ಶಾವಿಗೆ ಒತ್ತುತ್ತಾರಲ್ವಾ, ಒತ್ತ ಶಾವಿಗೆ ಅದನ್ನ ಯಾವ ತರ ಈಸಿಯಾಗಿ ಯಾವ ತರ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಏನಂದ್ರೆ ಶಾವಿಗೆ ಒತ್ತುವಾಗ ಮಧ್ಯದಲ್ಲಿ ಇದು ಆಫ್ ಅಲ್ಲಿ ಕಟ್ ಆಗುತ್ತೆ ಅಂತ ಹೇಳಿ ಪ್ರಾಬ್ಲಮ್ ಹೇಳ್ತಾರೆ. ನಮಗೂ ಕೂಡ ಅದೇ ತರ ಪ್ರಾಬ್ಲಮ್ ಬರ್ತಿತ್ತು. ಬಟ್ ಕೆಲವೊಂದು ಮೆಥಡ್ ನಾನು ಫಾಲೋ ಮಾಡಿದ್ಮೇಲೆ ಆ ತರ ಪ್ರಾಬ್ಲಮ್ ನನಗೆ ಬರ್ತಾ ಇಲ್ಲ. ಯೂಶಲಿ ನಮ್ಮನೇಲಿ ಒತ್ತ ಶಾವಿಗೆನ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ನನ್ನ ಹಸ್ಬೆಂಡ್ ಒಬ್ಬರು ಎಲ್ಲ. ಆಮೇಲೆ ಸಾಂಬಾರು, ಬೇಳೆ ಸಾಂಬಾರು, ಏನಾದ್ರು ಡ್ರಮ್ ಸ್ಟಿಕ್ ಬೇಳೆ ಸಾಂಬಾರೆಲ್ಲ ಮಾಡಿದ್ರೆ ಅದ್ರ ಜೊತೆ ಒತ್ತ ಶಾವಿಗೆ ಮಾಡ್ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ಬ್ರೇಕ್ಫಾಸ್ಟ್ ನ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಬನ್ನಿ ತಡ ಮಾಡಿದ್ರೆ ಒತ್ತ ಶಾವಿಗೆನ ಯಾವ ತರ ಮನೆಯಲ್ಲಿ ನಾವು ಈಸಿಯಾಗಿ ಒಂದು ಸ್ಟೀಮ್ ಮಾಡ್ಕೊಂಡು ಮಾಡೋದು. ಇನ್ನೊಂದು ಹಿಟ್ಟನ್ನ ಸ್ಟೀಮ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ತಟ್ಟೆಗೆ ಪ್ರೆಸ್ ಮಾಡೋದು, ಅದೇ ಯಾವ ತರ ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಬನ್ನಿ ತಡ ಮಾಡಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಬನ್ನಿ ತಡ ಮಾಡಿ ವಿಡಿಯೋನ ಶುರು ಮಾಡೋಣ. ಹಲೋ ಗೈಸ್, ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ 2 ಥರ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ಹಿಟ್ಟನ್ನು ಸ್ಟೀಮ್ ಮಾಡಿಬಿಟ್ಟು ಡೈರೆಕ್ಟಾಗಿ ಪ್ಲೇಟ್ಗೆ ಪ್ರೆಸ್ ಮಾಡೋದು. ಇನ್ನೊಂದು ಶಾವಿಗೆನ ಪ್ಲೇಟನ್ನು ಮಾಡಿಕೊಂಡು ಅದನ್ನು ಸ್ಟೀಮ್ ಮಾಡೋದು. ತುಂಬ ಈಸಿಯಾಗಿರೋ ಮೆಥಡು. ನಿಮಗೆ ಯಾರಿಗೆ ಶಾವಿಗೆ ಮಾಡೋಕ್ಕೆ ಬರಲ್ಲ ಅವರು ಕೂಡ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ಬ್ರೇಕ್ಫಾಸ್ಟಿಗೆ ಕೂಡ ಕೊಡ್ಬೋದು, ಅಥವಾ ಹಬ್ಬಗಳಲ್ಲಿ ಕೂಡ ನಾವು ಇದನ್ನು ತೆಂಗಿನ ಹಾಲು ಜೊತೆ ಮಾಡಿ ಸರ್ವ್ ಮಾಡ್ಬೋದು. ಸೊ ನಾನು ಇಲ್ಲಿ ಶಾವಿಗೆ ಮತ್ತು ಅಪ್ಪ ಮಾಡ್ತಾರಲ್ಲ ಆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು. ಆವಾಗ ನಾವು ಅಳತೆ ಮಾಡಿ ಎತ್ತಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಈ ಅಕ್ಕಿ ಹಿಟ್ಟೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಬೇಯಬೇಕು, ಆಮೇಲೆ ನೀಟಾಗಿ ಮಿಕ್ಸ್ ಆಗಬೇಕು. ಗಂಟೆಲ್ಲ ಏನು ಇರಬಾರ್ದು. ಆ ಥರ ನೀಟಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ. ಈ ಥರ ಮುದ್ದೆಗೋಲು ಇಲ್ಲಾಂದರೆ ಚಪಾತಿ ಹಿಟ್ಟಿನ ಕೋಲು ಬರುತ್ತಲ್ಲ ಒತ್ತೋದು, ಅದನ್ನು ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಕಲಿಸ್ಕೋಬೋದು. ಈ ಥರ ಕಲಿಸ್ಬಿಟ್ಟು ನಾನು ಒಂದು ತಟ್ಟೆಗೆ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ನಾವು ಶಾವಿಗೆನ ಒತ್ತುತ್ತೀವಲ್ಲ ಅದ್ರ ಒಳ್ಳೆ ಇರುತ್ತಲ್ವ, ಅದ್ರ ಸೈಜಿಗೆ ಹಿಟ್ಟನ್ನೆಲ್ಲ ನೀಟಾಗಿ ನಾದಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಅದಾದಮೇಲೆ ಒಂದು ಜಾಲರಿ ಥರ ಇರೋ ಪಾತ್ರೆ ಇಟ್ಬಿಟ್ಟು ಈ ಥರ ಹಿಟ್ಟಿನಲ್ಲಿ ನಾದಿಟ್ಕೊಂಡಿದ್ದೆ ಅದೆಲ್ಲ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇವು ಬೇಕಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಸ್ಟೀಮ್ ಮಾಡ್ಕೊಳ್ಬೋದು. ನಾನು 2 ಶಾವಿಗೆನೂ ಒಂದೇ ಪಾತ್ರೆಯಲ್ಲಿ ತೋರಿಸ್ತಾ ಇರೋದ್ರಿಂದ ಈ ಥರ ಒಂದು ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಹಿಟ್ಟು 1-5 ನಿಮಿಷ ಚೆನ್ನಾಗಿ ಸ್ಟೀಮ್ ಬಂದಾದಮೇಲೆ ಡೈರೆಕ್ಟಾಗಿ ನಾನು ಪ್ಲೇಟ್ಗೆ ಇದನ್ನು ಪ್ರೆಸ್ ಮಾಡ್ತಿದ್ದೀನಿ. ಒತ್ತ ಒಳ್ಳಲ್ಲಿ ಹಾಕ್ಕೊಬಿಟ್ಟು ನೀಟಾಗಿ ಇದನ್ನು ಡೈರೆಕ್ಟಾಗಿ ಶಾವಿಗೆನ ಪ್ರೆಸ್ ಮಾಡ್ತಿದ್ದೀನಿ. ಇದನ್ನು ನಾನು ನನ್ನ ಹಸ್ಬೆಂಡಿಗೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಪಾಪು ನಾನು ಒತ್ತುತ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಶಾವಿಗೆನ ಒತ್ತೋದಕ್ಕೆ ಬಿಡ್ತಾಯಿಲ್ಲ. ಸೊ ಈ ಥರ ಕೆಲಸ ಮಾಡಿದಾಗ ಮಕ್ಕಳಿಗೆ ತುಂಬ ಕ್ಯೂರಿಯಸ್ ಆಗಿಬಿಡ್ತಾರೆ. ಶಾವಿಗೆ ಅಂದರೆ ಯೂಶ್ವಲಿ ಇಷ್ಟ ಆಗುತ್ತೆ ಎಲ್ಲರಿಗೂ ಪ್ರೆಸ್ ಮಾಡೋದಕ್ಕೆ. ಸೊ ಪಾಪನೂ ಕೂಡ ಅದೇ ಥರ ಮಾಡ್ತಾ ಇದ್ದಾಳೆ. ಇಲ್ಲಿ ನಾನು ಈ ಶಾವಿಗೆನ ಡೈರೆಕ್ಟಾಗಿ ಒತ್ಬಿಟ್ಟು ಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಿದ್ದೀನಿ. ನೆಕ್ಸ್ಟು ಇನ್ನೊಂದು ಟೈಪ್ ಆಫ್ ಶಾವಿಗೆ, ಇದನ್ನು ಡೈರೆಕ್ಟಾಗಿ ಪ್ಲೇಟಲ್ಲೇ ಒತ್ಬಿಟ್ಟು ನೀಟಾಗಿ ಸ್ಟೀಮ್ ಪಾತ್ರೆ ಇರುತ್ತಲ್ಲ ಅದರೊಳಗಡೆ ಇಟ್ಕೊಳ್ಳೋದು. ಹೋಟೆಲ್ಗಳಲ್ಲಿ ದೊಡ್ಡ ಸೈಜಲ್ಲಿ ಶಾವಿಗೆನ ಕೊಡ್ತಾರಲ್ಲ ಸಾಂಬಾರಿಗೆ, ಅದೇ ಶಾವಿಗೆನ ಟ್ರೈ ಮಾಡ್ತಿದ್ದೀನಿ. ಈ ಥರ ಒಂದು ಪ್ಲೇಟಿಗೆ ಮೊದಲು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಡೋಣ, ಸೊ ದಟ್ ಶಾವಿಗೆ ಏನು ತಲೆ ಹಿಡಿಬಾರ್ದು ಅಂತ ಹೇಳಿ. ಅದಾದಮೇಲೆ ಸಣ್ಣ ಒಳ್ಳೆ ಹಾಕೋಬಿಟ್ಟು ಇದಕ್ಕೆ ಚೆನ್ನಾಗಿ ಶಾವಿಗೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ಇದರಲ್ಲಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಒಂದು 3-4 ನಿಮಿಷ ಚೆನ್ನಾಗಿ ಇದನ್ನು ಸ್ಟೀಮ್ ಕೊಡಿ. ತುಂಬ ಅದ್ಭುತವಾಗಿರುವಂಥ ಶಾವಿಗೆ ರೆಡಿ ಆಗಿಬಿಡುತ್ತೆ. ಈ ಶಾವಿಗೆ ನಮಗೆ ಸೈಜಲ್ಲಿ ಸ್ವಲ್ಪ ದೊಡ್ಡದೇ ಬಂದಿರುತ್ತೆ. ಒಂದು 3 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಈ ಥರ ಒಂದು 2 ಶಾವಿಗೆನ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ನೀವು ಕಾಯಿ ಅಲ್ಲೋ ಇಲ್ಲ ಅಂದರೆ ಸಾಂಬಾರು ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಯಾರಿಗೆ ಯಾವ ಥರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಆ ಥರ ನೀವು ಸರ್ವ್ ಮಾಡ್ಬೋದು. ನಾನಿವತ್ತು ಸೊಪ್ಪು ಸಾಂಬಾರು ಮಾಡಿದ್ದೆ, ಅದ್ರ ಜೊತೆನೇ ಸರ್ವ್ ಮಾಡಿದೆ. ನುಗ್ಗೆಕಾಯಿ ಸಾಂಬಾರು, ಬೇಳೆ ಸಾಂಬಾರು ಜೊತೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಈ ಶಾವಿಗೆ.
ಇನ್ನು ಇದು ರೆಸಿಪಿ ಆಗಿತ್ತು. ಮನೆಗೆ ಒಂದಷ್ಟು ಮ್ಯಾಟ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೆ, ಮತ್ತು ಡೈನಿಂಗ್ ಟೇಬಲ್ ಮೇಲೆ ಹಾಕುವಂಥ ಒಂದಷ್ಟು ಚಿಕ್ಕ ಚಿಕ್ಕ ಮ್ಯಾಟು, ಟೈನಿ ಮ್ಯಾಟ್ಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಇವಾಗ ಸೆಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಒಂದು ಬೆಡ್ಶೀಟು, ಒಂದು 4-5 ಮ್ಯಾಟ್ಗಳು, ಆಮೇಲೆ ಒಂದು 5-6 ಕೈ ಒರೆಸೋ ಟವಲ್ಗಳು ಎಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು ಇವತ್ತು. ಸೊ ಇನ್ನು ಸೋಫಾ ಮೇಲೆ ಹಾಕ್ತಾರಲ್ಲ ಟೈನಿ ರೌಂಡ್ ಶೇಪಿಂದು ಮ್ಯಾಟ್ಗಳು, ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಹಾಕೋದು, ಸೊ ಅದನ್ನು ಆರ್ಡರ್ ಮಾಡಿದ್ದೆ. ಅದು ಕೂಡ ಚೆನ್ನಾಗಿ ಬಂದಿತ್ತು. ನಾನು 4 ಸೀಟರ್ಗೆ 4 ಚಿಕ್ಕ ಚಿಕ್ಕ ಟೈನಿ ಮ್ಯಾಟ್ ರೌಂಡ್ ಶೇಪಿಂದು ಆರ್ಡರ್ ಮಾಡಿದ್ದೀನಿ. ಇದು ಅಲ್ಲಿ ಕೊಳ ಆಗಬಾರ್ದು, ಮತ್ತು ರೈಸ್ ಎಲ್ಲ ಚೆಲ್ತಾರಲ್ಲ, ಸಾಂಬಾರೆಲ್ಲ ಚೆಲ್ತಾರಲ್ಲ, ಅದು ಆಗಬಾರ್ದು ಅಂತ ಹೇಳಿ ಜಸ್ಟ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಇನ್ನು ಮ್ಯಾಟ್ಗಳು ನಾನು ಸ್ಕೈ ಬ್ಲೂ ಕಲರಲ್ಲಿ ಲೈಟ್ ಶೇಡಲ್ಲಿ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಇನ್ನೊಂದು ವೈಟ್ ಕಲರ್ ಮ್ಯಾಟ್ ಆರ್ಡರ್ ಮಾಡಿದ್ದೆ, ಸೊ ಅದು ಕೂಡ ಬಂದಿತ್ತು. ಇನ್ನು ಬೆಡ್ಶೀಟು, ಪಾಪುಗೆ ಒಂದು ಬೆಡ್ಶೀಟ್ ಬೇಕಿತ್ತು, ಸೊ ಆ ಬೆಡ್ಶೀಟ್ನ ಕೂಡ ಆರ್ಡರ್ ಮಾಡಿದ್ದೀನಿ. ಹಳೆ ಬೆಡ್ಶೀಟ್ಗಳು ಜಾಸ್ತಿ ದಿನ ಯೂಸ್ ಮಾಡಲ್ಲ ನಾವು, ಒಂದು 1 year 1.5 year ಆದ ತಕ್ಷಣ ಅದನ್ನು ನಾವು ಗಿವ್ ಅವೇ ಕೊಟ್ಬಿಡ್ತೀವಿ. ಇಲ್ಲಿ ಜಾಸ್ತಿ ಹಳೆ ಐಟಮ್ ಎಲ್ಲ ಮತ್ತು ಹಳೆ ಕ್ಲಾತ್ಗಳನ್ನೆಲ್ಲ ಇಡೋಕ್ಕೆ ಬಿಡಲ್ಲ. ಅವರು ಬಂದ್ಬಿಟ್ಟು ಗಿವ್ ಅವೇ ಮಾಡಿ ಅಂತ ಹೇಳಿ ಅವರೇ ಒಂದು ಬಾಸ್ಕೆಟ್ ಇಟ್ಟು ಹೋಗಿರ್ತಾರೆ. ಸೊ ಆ ಬಾಸ್ಕೆಟಲ್ಲಿ ನಾವು ಹಾಕ್ಬಿಟ್ರೆ ಅವರು ಬಂದು ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾವು ಕ್ಲಾತ್ ರೀಸೈಕ್ಲಿಂಗ್ ಮಾಡ್ತಾ ಇರ್ಬೋದು ಈಸಿಯಾಗಿ. ಆಮೇಲೆ ನಮಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಹಳೆ ಬಟ್ಟೆಗಳನ್ನು ನಾವು ಜಾಸ್ತಿ ಸ್ಟಾಕ್ ಇಡುವಂಥ ಅವಶ್ಯಕತೆ ಇರೋಲ್ಲ. ಸೊ ಈ ಥರ ನಾನು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಮ್ಯಾಟ್ಗಳನ್ನು ಹಾಕಿದ್ದೀನಿ. ಇನ್ನು ಸಂಕ್ರಾಂತಿಗೆ ಅಂತ ಹೇಳಿ ಅರ್ಶಿನದ್ದು ಕೊಂಬುಗಳಿಂದು ಗಿಡ ಬಂದಿತ್ತಲ್ಲ, ಆ ಗಿಡದ್ದು ಅರ್ಶಿನ ಎಲ್ಲ ಹಂಗೆ ಉಳಿದಿತ್ತು. ಇನ್ನು ಈ ಅರ್ಶಿನ ಹಂಗೆ ವೇಸ್ಟ್ ಮಾಡಬಾರ್ದು, ಬಿಸಾಕಬಾರ್ದು ಅಂತ ಹೇಳಿ ಇದರಲ್ಲೇ ಪುಡಿ ಮಾಡೋಣ ಅಂತ ಹೇಳಿ ನೀಟಾಗಿ ಅರ್ಶಿನ ಮೇಲ್ಗಡೆದು ಸಿಪ್ಪೆ ಎಲ್ಲ ಏನಿರುತ್ತೆ ಅದನ್ನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಈ ಸರಿ ಪುಡಿ ಮಾಡಿಬಿಟ್ಟು ಇಟ್ಕೊಳ್ಳೋಣ, ಫೇಸ್ಗೆ ಏನಾದರೂ ಅಪ್ಲೈ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ನಾನು ನೀಟಾಗಿ ಫಸ್ಟು ಪೀಲ್ ಮಾಡಿಬಿಟ್ಟು ಇದನ್ನೆಲ್ಲ ಸಣ್ಣಲ್ಲಿ ಡ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೀಲ್ ಮಾಡಿದ್ದು ಅಷ್ಟೇ, ಇದು ಒರಿಜಿನಲ್ ಅಂದರೆ ನ್ಯಾಚುರಲ್ ಅರ್ಶಿನ ಇರೋದ್ರಿಂದ ನೋಡಿ ಕೈಯೆಲ್ಲ ಎಷ್ಟೊಂದು ಬಣ್ಣ ಬಂದ್ಬಿಟ್ಟಿದೆ ಅಂತ ಹೇಳಿ. ನಾನು ತೊಳ್ದೆ ಹಂಗಾದ್ರೂ ಹೋಗ್ತಿರ್ಲಿಲ್ಲ, ಮತ್ತು ಫೋನ್ ಕವರೆಲ್ಲ ಅರ್ಶಿನ ಆಗಿಬಿಟ್ಟಿತ್ತು ವಿಡಿಯೋ ಮಾಡುವಾಗ. ಇನ್ನು ಇದನ್ನು ಕಟ್ ಮಾಡಿ ನೀಟಾಗಿ ಡ್ರೈ ಮಾಡಬೇಕು. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದೆ. ಸೊ ಇನ್ನು ಮಧ್ಯಾಹ್ನದ ಊಟನೂ ಕೂಡ ಬೇಗ ಮುಗಿಸ್ಕೊಂಡ್ವಿ. ಬಿರಿಯಾನಿ ಸ್ವಲ್ಪ ಲೈಟಾಗಿ ರೈಸ್ ಬರುತ್ತಲ್ಲ, ಮಧ್ಯಾಹ್ನ ಟೈಮ್ ಇರಲಿಲ್ಲ, ಸೊ ಏನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಬಿರಿಯಾನಿ ರೈಸ್ನೇ ಮಾಡಿಬಿಟ್ಟು ತುಂಬ ಪ್ಲೇನ್ ರೈಸ್ ಮಾಡಿ ಮತ್ತು ಅದಕ್ಕೆ ಕಬಾಬ್ನ ಮಾಡಿದ್ದೆ. ರೆಸಿಪಿ ನಾನು ನೆಕ್ಸ್ಟು ಬರುವಂಥ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ಫುಲಿ ನಿಮಗೆ ಶಾವಿಗೆ ಮಾಡೋ ಟೈಪ್ ಕೂಡ ಹೇಳ್ಕೊಟ್ಟಿದ್ದೀನಿ, ಮತ್ತು ಒಂದಷ್ಟು ಡೈಲಿ ವ್ಲಾಗ್ನ ಏನೇನಾಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್. ಡೈಲಿ ಇದೇ ಥರ ಏನಾದರೂ ನ್ಯೂ ಅಪ್ಡೇಟ್ಸ್ ಇದ್ದರೆ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.